ನಮಸ್ತೆ ಕರುನಾಡು. ವೆಲ್ಕಮ್ ಬ್ಯಾಕ್ ಟು ಕಲರ್ಸ್ ಆಫ್ ಕರ್ನಾಟಕ. ನಮ್ಮ ಡೇ 1 ಚಿಕ್ಕಮಗಳೂರು ಟ್ರಿಪ್ ತುಂಬ ಅಡ್ವೆಂಚರಸ್ ಆಗಿತ್ತು. ಐ ಹೋಪ್ ನೀವು ಇಷ್ಟಪಟ್ಟಿದ್ದೀರಿ. ನಾವಿವತ್ತು ಚಿಕ್ಕಮಗಳೂರು ಟ್ರಿಪ್ನ ಡೇ 2 ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಹೋಟೆಲ್ ಚೆಕ್ಔಟ್ ಮಾಡಿ ಮೂಡಿಗೆರೆ ರೂಟ್ ಕೊಟ್ಗೆಹಾರಕ್ಕೆ ಬನ್ನಿ. ಇಲ್ಲಿ ನೀರು ದೋಸೆ ತುಂಬ ಫೇಮಸ್. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಫಸ್ಟ್ ಹೋಗ್ತಾ ಇರೋದು ಒಬ್ಬರು ಗ್ರೇಟ್ ರೈಟರ್ ಆ್ಯಂಡ್ ಥಿಂಕರ್ ಅವರ ಮನೆಗೆ. ಇದು ಕನ್ನಡದ ಪ್ರಖ್ಯಾತ ಲೇಖಕ ಮತ್ತು ಪ್ರಕೃತಿ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ. ಇಲ್ಲಿ ನೀವು ಅವರು ಬರೆಯುತ್ತಿದ್ದಂತಹ ಜಾಗ, ಫೋಟೋಸ್ ಆ್ಯಂಡ್ ಲೈಬ್ರರಿನ ನೋಡಬಹುದು. ಇಲ್ಲಿಂದ ನಾವು ಹೋಗ್ತಾ ಇರೋದು ಕಳಸ ರೂಟ್ ಕಡೆ. ಆನ್ ದಿ ವೇ ನಿಮಗೆ ರಾಣಿಜರಿ ಸಿಗುತ್ತೆ. ರಾಣಿಜರಿಗೆ ಹೋಗುವಾಗ 4 ಕಿಲೋಮೀಟರ್ ಆಫ್ ರೋಡ್ ಇದೆ, ಸೊ ಸೇಫಾಗಿ ಡ್ರೈವ್ ಮಾಡಿ. ನಂತರ ಅಲ್ಲಿ ಪಾರ್ಕಿಂಗ್ ಇರುತ್ತೆ. ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ 2-3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗಬೇಕು. ರೋಡ್ ಏನು ಅಪ್ ಇರಲ್ಲ, ಫ್ಲ್ಯಾಟ್ ರೋಡ್ ಇರುತ್ತೆ. ನೀವು ನೇಚರ್ನ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡ್ತಾ ಹೋಗಬಹುದು. ಅಲ್ಲಿ ನಿಮಗೆ ಒಂದು ಕ್ಯಾಂಟೀನ್ ಸಿಗುತ್ತೆ. ಅದ್ರ ರೈಟ್ಗೆ ಬೆಟ್ಟ ಇರುತ್ತೆ. ನೀವೊಂದು 200 ಮೀಟರ್ ಹತ್ತಬೇಕು, ಆವಾಗ ಸಿಗೋದೆ ರಾಣಿಜರಿ. ನೀವಿಲ್ಲಿ ವ್ಯೂ ಪಾಯಿಂಟ್ನಲ್ಲಿ ನಿಂತು ನೋಡಿದರೆ ಶಿಖರ ಕಾಡು ಕಣಿವೆಗಳು ಹಾಗೂ ಗತಿಕಲ್ಲು ವೀಕ್ಷಣಾ ತಾಣ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಬಲ್ಲಾಳ ರಾಯನ ದುರ್ಗದ ಕೋಟೆಯ ಒಂದು ಸುಂದರ ನೋಟವನ್ನು ನೋಡಬಹುದು. ನೀವು ಬಂಡಾಜೆ ಫಾಲ್ಸ್ಗೆ ಹೋಗಬೇಕು ಅಂದರೆ ರಾಣಿಜರಿಯಿಂದ ಕೆಳಗಿಳಿದು 7 to 8 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಅಲ್ಲಿ ಕ್ಯಾಂಟೀನ್ ಇರುತ್ತೆ. ನೀವು ಅವ್ರ ಹತ್ರ ಗೈಡೆನ್ಸ್ ತಗೋಬಹುದು. ಬಟ್ ನೀವು ಟ್ರೆಕ್ಕಿಂಗ್ಗೆ ಬರೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 2 days ಬಿಫೋರ್ ಅರಣ್ಯ ವಿಹಾರ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿರಬೇಕು. ನೀವಲ್ಲಿ ಫಾಲ್ಸ್ ನೋಡಿಕೊಂಡು ವಾಪಸ್ ಕೊಟ್ಗೆಹಾರಕ್ಕೆ ಬಂದು ಅಲ್ಲಿ ನಿಮಗೆ ಟೈಮ್ ಇತ್ತು ಅಂದರೆ ಅಲ್ಲಿಂದ 14 ಕಿಲೋಮೀಟರ್ ಹೋದರೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಪ್ಲೇಸ್ ನೋಡಾದ್ಮೇಲೆ ಒಂದು ಸ್ಪೆಷಲ್ ಫೀಲ್ ಆಗುತ್ತೆ. ಇವಾಗಿನ ಬ್ಯುಸಿ ಲೈಫಲ್ಲಿ ಈ ಥರ ನೇಚರ್ ಪ್ಲೇಸ್ಗೆ ವಿಸಿಟ್ ಮಾಡೋದು ಸೋಲ್ಗೆ ಕಾಮ್ನೆಸ್ ಕೊಡುತ್ತೆ. ಯಾಕಂದರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬೆಟ್ಟದ ಸಾಲೆ ಇದೆ, ಎಲ್ಲಿ ನೋಡಿದರೂ ಬೆಟ್ಟನೇ ಕಾಣಿಸುತ್ತೆ. ಹಾಗೆ ಇದು ಮೋಡದಿಂದ ಕವರ್ ಆಗಿರುತ್ತೆ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.